ನಿಮ್ಮಪ್ಪ ನೀನ್ ಚಿಕ್ಕವಳಿರ್ಬೇಕಾದ್ರೆ ನಿನ್ ತಲೆ ಮೊಟ್ಟೆ ಓಡಿಸ್ತೀನಿ ಅಂತ ಆ ತಿರುಪತಿ ತಿಮ್ಮಪ್ಪನ ಹತ್ರ ಹರಕೆ ಹೇಳ್ಕೊಂಡು ಪೂರೈಸಿಲ್ಲ. ಹಾಗಾದ್ರೆ ನಾನು ಏನ್ ಮಾಡ್ಲಿ ಸ್ವಾಮಿ? ಹರಿಯೋಂ ಹರ ಮುತ್ತತ್ತಿ ಚಿರಪರ. ತಿರುಪತಿ ಚಾಕು ನಂದು, ಮುಡಿ ನಿಂದು. பணம் ஆம்பளையால் அடித்தா 6000, பெண்ணால் அடித்தா 15,000ங்க கொடுக்குறது. அவங்க தான் வர சொன்னாங்க சார், அடின்னு சொன்னாங்க. அதுக்கு பிற்பாடு சார் நம்ம மொட்டை அடிச்சிட்டோம். ಒಂದು ಮೊಟ್ಟೆ ಹಾಕತೆ ಒಂದು ಮೊಟ್ಟೆ ಹಾಕತೆ ಒಂದು ಮೊಟ್ಟೆ ಹಾಕತೆ ಬಗ್ರಾ ಬಗ್ರಾ feel the rhythm screw your mind check the baby come on. ಸೋಷಿಯಲ್ ಮೀಡಿಯಾ ಡಿಜಿಟಲ್ ಯುಗದಲ್ಲಿ ವಂಚನೆಗಳು ದಿನಕ್ಕೊಂದು ಹೊಸ ರೂಪ ಪಡಿತಾ ಇವೆ. ಆನ್ಲೈನ್ ಲಿಂಕ್ಗಳು, OTP ವಂಚನೆಗಳ ಬಗ್ಗೆ ನಾವು ಕೇಳಿರ್ತೇವೆ. ಆದ್ರೆ ಇಲ್ಲೊಬ್ಬ ಕದೀಮ ಅಕ್ಷರಶಃ ಜನರನ್ನ ಮೊಟ್ಟೆ ಮಾಡಿದ್ದಾನೆ. ತಲೆ ಕೂದಲು ಬೋಳಿಸ್ಕೊಂಡ್ರೆ ಸರ್ಕಾರ ಹಣ ಕೊಡುತ್ತೆ ಅಂತ ನಂಬಿಸಿ ಮಹಿಳೆಯರ ತಲೆ ಬೋಳಿಸಿ ಎಸ್ಕೇಪ್ ಆಗಿದ್ದಾನೆ. ಕೇಳೋದಕ್ಕೆ ವಿಚಿತ್ರ ಅನ್ಸಿದ್ರು ಇದು ನಡೆದಿರೋದು ನಮ್ಮ ನೆರೆಯ ರಾಜ್ಯ ತಮಿಳುನಾಡಿನ ಸೇಲಂ ಜಿಲ್ಲೆಯಲ್ಲಿ. ಸೇಲಂ ಜಿಲ್ಲೆಯ ಆತೂರು ಬಳಿಯ ಪುದು ಕೊತ್ತಂಪಾಡಿ ಅನ್ನೋ ಗ್ರಾಮದಲ್ಲಿ ಈ ಒಂದು ಸ್ವಾರಸ್ಯಕರ ಘಟನೆ ನಡೆದಿದೆ. ಅಲ್ಲಿನ ಮಹಿಳೆ ಪಳನಿ ಎಮ್ಮಾಳ್ ಎಂಬಾಕೆಗೆ ಜುಲೈ 26 ಭಾನುವಾರ ಸಂಜೆ ಅನ್ನೋನ್ ನಂಬರಿಂದ ಒಂದು ಕಾಲ್ ಬರುತ್ತೆ. ಫೋನ್ ಮಾಡಿದಂತಹ ವ್ಯಕ್ತಿ ಹೆದರಿಕೆ ಹುಟ್ಟಿಸುವ ರೀತಿಯಲ್ಲಿ ತನ್ನ ಮಾತನ್ನ ಶುರು ಮಾಡ್ತಾನೆ. ನಾನು ಅತ್ತೂರು ತಾಲೂಕಿನ ತಹಶೀಲ್ದಾರ್ ಮಾತನಾಡ್ತಾ ಇರೋದು ಅಂತ ಪುಂಗಿ ಊದ್ತಾನೆ. ದೇಶದಲ್ಲಿ ಕೊರೋನಾದ ಹೊಸ ಡೇಂಜರಸ್ ವೇರಿಯಂಟ್ ಹರಡ್ತಾ ಇದೆ. ಈ ವೈರಸ್ ಹೆಚ್ಚಾಗಿ ಮಾನವನ ತಲೆಕೂದಲಿನ ಮೂಲಕವೇ ಸ್ಪ್ರೆಡ್ ಆಗ್ತಾ ಇದೆ ಅಂತ ಗಂಭೀರವಾಗಿ ಹೇಳಿದ್ದಾನೆ. ಹೀಗಾಗಿ ಸರ್ಕಾರವೇ ಉಚಿತವಾಗಿ ತಲೆ ಬೋಳಿಸ್ಕೊಳ್ಳೋದಕ್ಕೆ ಆರ್ಥಿಕ ನೆರವು ಅಂದ್ರೆ ಸಹಾಯಧನ ನೀಡ್ತಾ ಇದೆ. ನೀವು ತಲೆ ಕೂದಲು ಬೋಳಿಸ್ಕೊಂಡ್ರೆ ಸರ್ಕಾರದಿಂದ ನಿಮ್ಗೆ ಒಳ್ಳೆ ಹಣ ಸಿಗತ್ತೆ. ನಿಮ್ಮ ಊರಿನಲ್ಲಿ ಎಷ್ಟು ಜನ ತಲೆ ಬೋಳಿಸ್ಕೊಳ್ಳೋದಕ್ಕೆ ರೆಡಿ ಇರ್ತಾರೋ ಅವರೆಲ್ಲರ ಪಟ್ಟಿ ಮಾಡಿ ಸೋಮವಾರ ನಾನು ಖುದ್ದಾಗಿ ನಿಮ್ಮ ಊರಿಗೆ ಬಂದು ಹಣ ವಿತರಣೆ ಮಾಡ್ತೀನಿ. ಆದ್ರೆ ಅದಕ್ಕೂ ಮುಂಚೆ ತಲೆ ಬೋಳಿಸ್ಕೊಂಡವರ ಕೆಲವು ಫೋಟೋಗಳನ್ನ ನಂಗೆ ವಾಟ್ಸಾಪ್ ಮಾಡಿ ಅಂತ ವಂಚಕ ಆರ್ಡರ್ ಮಾಡಿದ್ದಾನೆ. ಸರ್ಕಾರ ಮಹಿಳೆಯರಿಗೆ ತಲೆ ಬೋಳಿಸ್ಕೊಂಡ್ರೆ 15,000 ರೂಪಾಯಿ ಕೊಡುತ್ತೆ, ಹಾಗೆ ಪುರುಷರಿಗೆ 6,000 ರೂಪಾಯಿ ಕೊಡುತ್ತೆ ಅಂತ ನಂಬಿಸಿದ್ದಾನೆ. ತಹಶೀಲ್ದಾರ್ ಅಂತ ಹೇಳಿದಕ್ಕೆ ಜೊತೆಗೆ ಕೊರೋನಾ ಹೆಸರನ್ನ ಪ್ರಸ್ತಾಪ ಮಾಡಿದಕ್ಕೆ ಮಹಿಳೆ ಆ ಮಾತುಗಳನ್ನ ಕಣ್ಣು ಮುಚ್ಚಿ ನಂಬಿದ್ದಾರೆ. ತಡ ಮಾಡದೆ ಇಡೀ ವಿಷಯವನ್ನ ತಮ್ಮ ಸಂಬಂಧಿಕರು, ನೆರೆಹೊರೆಯವರಿಗೆ ತಿಳಿಸ್ತಾರೆ. ಬನ್ನಿ, ತಲೆ ಬೋಳಿಸ್ಕೊಂಡ್ರೆ ಉಚಿತವಾಗಿ ಸರ್ಕಾರದಿಂದ ದೊಡ್ಡ ಮೊತ್ತದ ಹಣ ಸಿಗತ್ತೆ ಅಂತ ಹೇಳ್ತಾರೆ. ಈ ಸುದ್ದಿ ಕಾಡ್ಗಿಚ್ಚಿನಂತೆ ಹರಡುತ್ತೆ. ಸೋಮವಾರ ಸಂಜೆಯ ವೇಳೆಗೆ ಸುಮಾರು 20 ಜನ ತಲೆ ಬೋಳಿಸ್ಕೊಳ್ಳೋದಕ್ಕೆ ರೆಡಿ ಆಗಿರ್ತಾರೆ. ಅದರಲ್ಲಿ 3 ಮಹಿಳೆಯರು ಈ ಹಣದ ಆಸೆಗೆ ಬಿದ್ದು ಮೊದಲೇ ತಲೆ ಕೂದಲನ್ನ ಬೋಳಿಸ್ಕೊಂಡು ಫೋಟೋ ತೆಗೆದು ಆ ವ್ಯಕ್ತಿಗೆ ಕಳಿಸ್ಕೊಡ್ತಾರೆ. ಆದ್ರೆ ಮುಂದೆ ನಡೆದಿದ್ದೆ ಅಸಲಿ ಡ್ರಾಮಾ. ಸೋಮವಾರ ಸಂಜೆ ಆಯ್ತು, ರಾತ್ರಿ ಆಯ್ತು, ಹೇಳಿದ ತಹಶೀಲ್ದಾರ್ ಬರಲೇ ಇಲ್ಲ. ಅನುಮಾನ ಬಂದಂತಹ ಆ ಮಹಿಳೆ ಪನ್ನಳಿ ಅಮ್ಮಯ್ಯಾಳ್ ಆ ಒಂದು ನಂಬರ್ಗೆ ಕರೆ ಮಾಡ್ತಾಳೆ. ಆದ್ರೆ ಆ ಫೋನ್ ಸ್ವಿಚ್ ಆಫ್ ಆಗಿರುತ್ತೆ. ಪದೇ ಪದೇ ಟ್ರೈ ಮಾಡಿದ್ರು ನಂಬರ್ ಸಿಗ್ಲೇ ಇಲ್ಲ. ಆಗ್ಲೇ ಜನರಿಗೆ ಗೊತ್ತಾಗಿದ್ದು ನಾವು ಮೋಸ ಹೋಗಿದ್ದೀವಿ, ಯಾರೋ ಕದೀಮ ತಮಗೆ ಟೋಪಿ ಅಲ್ಲ ಅಕ್ಷರಶಃ ಮೊಟ್ಟೆ ಹೊಡಿಸಿದ್ದಾನೆ ಅಂತ. ಹಣವೂ ಸಿಗ್ಲಿಲ್ಲ, ಇದ್ದ ಕೂದಲು ಹೋಯ್ತು ಅಂತ ಮಹಿಳೆಯರು ಕಣ್ಣೀರು ಹಾಕೋದಕ್ಕೆ ಶುರು ಮಾಡಿದ್ರು. ವಿಷಯ ಕಾಡ್ಗಿಚ್ಚಿನಂತೆ ಹರಡ್ತಾ ಇದ್ದಂತೆ ಆತೂರು ಪೊಲೀಸರು ಎಂಟ್ರಿ ಆಗ್ತಾರೆ. ಪ್ರಕರಣ ದಾಖಲಿಸಿಕೊಂಡು ಆ ಫೋನ್ ನಂಬರ್ ಆಧಾರದ ಮೇಲೆ ವಂಚಕನಿಗಾಗಿ ಜಾಲ ಬೀಸಿದ್ದಾರೆ. ಸರ್ಕಾರಿ ಅಧಿಕಾರಿಯ ಹೆಸರನ್ನ ಬಳಸಿ ಉಚಿತ ಹಣದ ದುರಾಸೆ ತೋರಿಸಿ ಈ ರೀತಿ ಜನರನ್ನ ಹುಚ್ಚರನ್ನಾಗಿ ಮಾಡಿದ ಆ ಕಿಲಾಡಿ ಯಾರು ಅನ್ನೋದನ್ನ ಪೊಲೀಸರು ಹುಡುಕ್ತಿದ್ದಾರೆ. ಮೋಸ ಹೋಗೋರು ಇರೋ ತನಕ ಮೋಸ ಮಾಡೋರು ಇದೇ ಇರ್ತಾರೆ ಅಂತ ಇಂಥವ್ರನ್ನೇ ನೋಡಿ ಹೇಳಿರ್ಬೇಕು ನೋಡಿ. ಸರ್ಕಾರ ಎಂದಿಗೂ ತಲೆ ಬೋಳಿಸ್ಕೊಳ್ಳಿ ಅಂತ ಹಣ ಕೊಡೋದಿಲ್ಲ. ಇತ್ತೀಚಿನ ದಿನಗಳಲ್ಲಿ ಸೈಬರ್ ಕ್ರಿಮಿನಲ್ಗಳು ಮತ್ತು ವಂಚಕರು ಜನರ ಭಯ ಮತ್ತು ದುರಾಸೆಯನ್ನ ಬಂಡವಾಳ ಮಾಡ್ಕೋತಿದ್ದಾರೆ. ಅನ್ನೋನ್ ನಂಬರ್ನಿಂದ ಕಾಲ್ ಬಂದಾಗ ಯಾವುದೇ ಸರ್ಕಾರಿ ಯೋಜನೆಯ ಬಗ್ಗೆ ಮಾಹಿತಿ ಸಿಕ್ಕಾಗ ದಯವಿಟ್ಟು ಅದನ್ನ ಸ್ಥಳೀಯ ಅಧಿಕಾರಿಗಳ ಬಳಿ ವಿಚಾರಿಸಿ ಖಚಿತಪಡಿಸ್ಕೊಳ್ಳಿ. ಉಚಿತ ಹಣ ಸಿಗತ್ತೆ ಅಂತ ಯಾರು ಏನೇ ಹೇಳಿದ್ರು ಕಣ್ಣು ಮುಚ್ಚಿ ನಂಬಿದ್ರೆ ಕತೆ ಹಿಂಗೆ ಆಗೋದು ಅನ್ನೋದಕ್ಕೆ ಈ ಘಟನೆಯೇ ಸಾಕ್ಷಿ. ನಿಮ್ಮಪ್ಪ ನೀನ್ ಚಿಕ್ಕವಳಿರ್ಬೇಕಾದ್ರೆ ನಿನ್ ತಲೆ ಮೊಟ್ಟೆ ಓಡಿಸ್ತೀನಿ ಅಂತ ಆ ತಿರುಪತಿ ತಿಮ್ಮಪ್ಪನ ಹತ್ರ ಹರಕೆ ಹೇಳ್ಕೊಂಡು ಪೂರೈಸಿಲ್ಲ. ಹಾಗಾದ್ರೆ ನಾನು ಏನ್ ಮಾಡ್ಲಿ ಸ್ವಾಮಿ? ಹರಿಯೋಂ ಹರ ಮುತ್ತತ್ತಿ ಚಿರಪರ. ತಿರುಪತಿ ಚಾಕು ನಂದು, ಮುಡಿ ನಿಂದು. பணம் ஆம்பளையால் அடித்தா 6000, பெண்ணால் அடித்தா 15,000ங்க கொடுக்குறது. அவங்க தான் வர சொன்னாங்க சார், அடின்னு சொன்னாங்க. அதுக்கு பிற்பாடு சார் நம்ம மொட்டை அடிச்சிட்டோம். ಒಂದು ಮೊಟ್ಟೆ ಹಾಕತೆ ಒಂದು ಮೊಟ್ಟೆ ಹಾಕತೆ ಒಂದು ಮೊಟ್ಟೆ ಹಾಕತೆ ಬಗ್ರಾ ಬಗ್ರಾ feel the rhythm
rhythm, screw your mind, check the baby.